ವಾಸ್ತು ಮತ್ತು ಜ್ಯೋತಿಷಿ ಎರಡರ ಅಧ್ಯಯನ ಸಂಪೂರ್ಣಗೊಂಡಾಗ ನೀವು ಕಟ್ಟಿಕೊಳ್ಳುತ್ತಿರುವಂತ ಮನೆಗೂ ಮತ್ತು ಬಾಹ್ಯಾಕಾಶದಲ್ಲಿರುವಂತ ಗ್ರಹ ನಕ್ಷತ್ರಗಳು ಎರಡನ್ನೂ ಒಂದನ್ನೊಂದು ಲಿಂಕ್ ತಗೊಳ್ಳುವಂತ ವಿನೂತನ ಒಂದು ಮಾದರಿ ಈ ವಾಸ್ತು ಜ್ಯೋತಿಷದ. ಈ ಪ್ರಕೃತಿಯಲ್ಲಿರುವಂತಹ ಏನು ಒಂದು ಎನರ್ಜಿ ಅದು, ಆ ಎನರ್ಜಿ ಎಲ್ಲಿಂದ ಬಂತು ಅನ್ನೋದು ಒಂದ್ ಸ್ವಲ್ಪ ಸೂಕ್ಷ್ಮವಾಗಿ ನಾವು ಗಮನಿಸ್ಬೇಕು. 360 ಡಿಗ್ರಿಯಲ್ಲಿ ಯಾವ ಭಾಗದಲ್ಲಿ ಯಾವ್ಯಾವ ನಕ್ಷತ್ರ ಐತಿ ಅನ್ನೋದು ಅದ. ಹೀಗಾಗಿ ಆ ನಕ್ಷತ್ರಗಳಿಗೂ ಮತ್ತು ನೀವು ಕಟ್ಟಿಕೊಳ್ಳುತ್ತಿರುವಂತಹ ಒಂದು ಮನೆಗೆ ಒಂದು ಮ್ಯಾಚ್ ಮಾಡಿ ನೋಡುವಂತ ಒಂದು ಪದ್ಧತಿ ಅದು. ಆ ಪದ್ಧತಿ ವಾಸ್ತು ಮತ್ತು ಜ್ಯೋತಿಷಿ ಎರಡರ ಅಧ್ಯಯನ ಸಂಪೂರ್ಣಗೊಂಡಾಗ ನೀವು ಕಟ್ಟಿಕೊಳ್ಳುತ್ತಿರುವಂತ ಮನೆಗೂ ಮತ್ತು ಬಾಹ್ಯಾಕಾಶದಲ್ಲಿರುವಂತ ಗ್ರಹ ನಕ್ಷತ್ರಗಳು ಎರಡನ್ನೂ ಒಂದನ್ನೊಂದು ಲಿಂಕ್ ತಗೊಳ್ಳುವಂತ ವಿನೂತನ ಒಂದು ಮಾದರಿ ಈ ವಾಸ್ತು ಜ್ಯೋತಿಷದ. ಒಂದು ಕಡೆ 30-40 ಡಿಗ್ರಿ ಕೂಡ ಕ್ರಾಸ್ ಅದಾವ, ಬಟ್ ನಿಮ್ಗೆ ಎಲ್ಲಾ ಪ್ಲಾಟ್ಗಳು ಸ್ಕ್ವಯರ್ ಕಾಣಿಸ್ತಾವ. ಹೌದಾ? ಅಲ್ಲಿ ಲೇಔಟ್ ಹಂಗೆ ಹಾಕಿರ್ತಾರ. ಆ ಒಂದು ಏರಿಯಾ ಹೆಂಗಿರ್ತದ ಅದೇ ರೀತಿಯಾಗಿ ಆ ಲೇಔಟ್ ಹಾಕಿರ್ತಾರ. ನಿಮ್ಮ ಜಾಗ ಕ್ರಾಸ್ ಇರ್ತದ, ನೀವು ಪ್ಲಾನ್ ಕೂಡ ವಾಸ್ತು ಪ್ರಕಾರ ಹಾಕೊಂಡ್ ಬಂದಿರ್ತೀರಿ. ನಿಮ್ಮ ಜಾಗದ ಅದೇ ಪ್ಲಾನ್ ಪ್ರಕಾರ ನೀವು ಮನೆಯನ್ನ ಕಟ್ಕೊಂಡಿರ್ತೀರಿ. ಬಟ್ ಇಲ್ಲಿ ಏನಾಗಿರ್ತದ, ನಿಮ್ ಜಾಗ ಕ್ರಾಸ್ ಆಗಿರ್ತದ, ಸಿಗ್ನಲ್ ಬರ್ತದ. ಸಿಗ್ನಲ್ ಬರೋದಿಲ್ಲ. ಇದಕ್ಕೆ ನಾವು ಏನ್ ಮಾಡೀವಿ, ವಿನೂತನ ಪದ್ಧತಿಯನ್ನ ತಗೊಂಡ್ ಬಂದೀವಿ ಇವತ್ತಿನ ದಿನ. ಈ ವಾಸ್ತು ಒಳಗಡೆ ಮುಂದಿನ ಹಂತ 2 ಹಂತಗಳನ್ನು ನಾವು ಮತ್ತೆ ರಿಸರ್ಚ್ ಮಾಡಿದ್ವಿ. ಮೊದಲನೇದು ಸಾಮಾನ್ಯ ವಾಸ್ತು, ಎರಡನೇದು ವೈಜ್ಞಾನಿಕ ವಾಸ್ತು, ಮೂರನೇದ್ದು ಎಕ್ಸ್ಟ್ರಾರ್ಡಿನರಿ ವೈಜ್ಞಾನಿಕ ವಾಸ್ತು.